ಮೇಲೆ ಹಾರ್ಟ್ ಯಾಕಿದೆ? ಅದು ಅಣ್ಣ ಅದಕ್ಕೆ ಇಬ್ಬರು ಹೃದಯನೂ ಒಂದಾಗ್ಲಿ ಅಂತ. ಅದು ನಮಗೂ ಗೊತ್ತು ಕಣಕ್ಕ. ಆದ್ರೆ ಈ ಆರ್ಟ್ ಒಳಗೆ ಯಾರ್ಯಾರು ಎಲ್ಲೆಲ್ಲವ್ರಿ ಅಂತ ಹೇಳಿ ನೋಡುಮ. ನಾನು ಹೇಳ್ತೀನಿ. ಇಲ್ಲಿ ನಾನು, ಇಲ್ಲಿ ರತ್ನಕ್ಕ, ಇಲ್ಲಿ ನಮ್ ಶಿಷ್ಯ, ಇಲ್ಲಿ ರಮ್ಯಾ, ಇಲ್ಲಿ ಅಪ್ಪಯ್ಯ. ಅರ್ಧ ಹಾರ್ಟ್ ಪೂರ್ತಿ ನಾವೇ ಇದೀವಿ. ಅಯ್ಯೋ ಅಕ್ಕ, ಇನ್ ಮಿಕ್ಕಿದ ಅರ್ಧ ಹಾರ್ಟ್ ಖಾಲಿ ಇದೆಯಲ್ಲೇ? ಗೊತ್ತಾಯ್ತು. ಅಲ್ಲಿ ಅದಕ್ಕೆ ಇದಾರ ತಾನೇ. ರಾಣಿ, ರಶ್ಮಿ, ಮಾತ್ ಸಾಕು, ಕೆಲಸ ನೋಡ್ಕೊಳ್ಳಿ. ಅಕ್ಕ ನಂಗೊಂದು ಡೌಟು, ಈ ಹಾಸಿಗೆ ಮೇಲೆ ರೋಸ್ ಹೂವು ಯಾಕೆ ಹಾಕ್ತಾರೆ? ರಮ್ಯಾ, ನಾನು ಎಲ್ಲೋ ಒಂದ್ ಕಡೆ ಕೇಳಿದ್ದೆ, ಹಾಸಿಗೆ ಮೇಲ್ ಹೂವಿದ್ರೆ ಅದು ಫಸ್ಟ್ ನೈಟು, ಆದ್ರೆ ನಮ್ಮ ಮೇಲೆ ಹೂವಿದ್ರೆ ಅದು ಲಾಸ್ಟ್ ನೈಟು ಅಂತ. ಅದಕ್ಕೆ ಇರ್ಬೇಕು. ರಶ್ಮಿ, ಮಾತ್ ಸಾಕು, ಕೆಲಸ ನೋಡಿ. ಪಾರು, ಹಸೆಮಣೆ ಮೇಲೆ ಕೂತಾಗಿಂತಲೂ ಈಗ ಸಖತ್ತಾಗಿ ಕಾಣ್ತಾ ಇದೆಯಾ. ಅದಕ್ಕೆ ತಾನೇ ಅಣ್ಣ ಫ್ಲಾಟ್ ಆಗಿದ್ದು ಅಲ್ವೇನ್ರೆ? ಹೌದೌದು. ಪಾರು, ಯಾಕೆ ಸುಮ್ಮನಿದ್ಯಾ? ಲೀಲಾ ಆಂಟಿ, ನೀವ್ ಹಿಂಗೆ ಕೊರಿತಿದ್ರೆ ಇನ್ನೂ ಎಷ್ಟೊತ್ತಾಗುತ್ತೋ, ಯಾವಾಗ ನಾನು ನನ್ನ ಗಂಡನ ಹತ್ರ ಹೋಗ್ತೀನೋ ಅಂತ ಯೋಚನೆ ಮಾಡ್ತಿದ್ದಾರೆ ಪಾರ್ವತ್ಗೆ. ಯವ್ವಾ, ಯಾರು ಯೋನಾರ ಮಾತಾಡ್ಕೊಳ್ಳಿ, ನೀನ್ ಮಾತ್ರ ಏನು ಮಾತಾಡ್ಬೇಡ ಕಣವ್ವ. ನನ್ನ ಮಗಳು ಬೇರೆ ನಿನ್ ಜೊತೆಯಾಗೆ ಓದೋದು, ಎಲ್ಲವಳು ನಿನ್ನಂಗೆ ಎಲ್ಲ ಕಲ್ತ್ಬಿಟ್ಟವಳು ಅಂತ ಭಯ ಆಗುತ್ತೆ. ಲೀಲಕ್ಕ, ಅದ್ಯಾಕೆ ಹಂಗೆ ಎದುರ್ಕತಿಯಾ? ನೀವಿದ್ ಕಾಲ್ದಂಗ ಇದು ಮೊಬೈಲ್ನಾಗ ಮುಟ್ಟಿದ್ರೆ ಪಿಕ್ಚರೇ ಬರ್ತದಂತೆ, ಅಷ್ಟ್ ಫಾಸ್ಟ್ ಆಗೈತೆ ಕಾಲ. ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ, ಏನೇನ್ ಬೇಕೋ ಅವರೇ ಕಲ್ತ್ಕೋಬಹುದು. ನಿಮ್ ಕಾಲದಲ್ಲಿ ಪೈಜಿ ಏನಾರು ಇದ್ದಿದ್ರೆ ನೀನ್ ಹಿಡಿಯಕ್ಕೆ ಆಯ್ತಿರ್ಲಿಲ್ಲ ಬಿಡು. ಯವ್ವ ಸುಮ್ಮನಿರಿ, ಯಾವಾಗ್ಲೂ ನನ್ ಬುಡಕ್ಕೆ ಬರ್ತೀರಾ. ಬೇಗ ಶಾಸ್ತ್ರ ಎಲ್ಲ ಮುಗಿಸ್ಬೇಕು. ಪಾರು, ಎದಳವ. ಅಯ್ಯೋ ಆಂಟಿ, ಹಾಲೇ ಇಲ್ಲ. ಅಯ್ಯೋ, ತರ್ತೀನಿ ರೀ. ಪಾರು, ಎದಳವ. ಪಾರು, ತಗೊಳವ, ಇದನ್ನ ಇಟ್ಕೊಂಡೇ ಹೋಗ್ಬೇಕು. ಇವತ್ತು ಈ ಶಾಸ್ತ್ರಕ್ಕೆ ನಿಮ್ಮಮ್ಮ ಇರ್ಬೇಕಿತ್ತು, ಆದ್ರೆ ಏನ್ ಮಾಡೋದು, ವಿಧಿ ಬೇರೆನೇ ಐತೆ. ನೋಡವ್ವ, ನೀನ್ ಡಾಕ್ಟ್ರೇ ಆದ್ರೂ ಹೇಳ್ಬೇಕಾಗಿರೋ ಕರ್ತವ್ಯ ನಂದು. ನಾನು ಹೇಳ್ಬಿಡ್ತೀನಿ. ನೀನು ಮದುವೆ ಆಗಿದ್ಯಾ, ಇನ್ಮ್ಯಾಕೆ ಗಂಡನೇ ನಿನ್ಗೆಲ್ಲ. ಅವನಿಗೇನಿಷ್ಟ, ಏನಿಷ್ಟ ಇಲ್ಲ, ನಿನ್ಗೇನ್ ಬೇಕು, ಏನ್ ಬೇಡ, ಇವೆಲ್ಲ ಒಬ್ರಿಗೊಬ್ರು ಮಾತಾಡ್ಕೊಂಡ್ರೇನೆ ಸಂಸಾರದಲ್ಲಿ ಜಗಳ ಇಲ್ದಂಗೆ ಸುಖವಾಗಿರಕ್ಕಾಗೋದು. ಮೊದಲನೇ ರಾತ್ರಿ ಅಂದ್ರೆ ಬರೀ ಗಂಡ ಹೆಂಡತಿ ಸೇರೋದು ಅಷ್ಟೇ ಅಲ್ಲ ಕಣವ್ವ. ನಿಮ್ಮಿಬ್ರು ಆಸೆಗಳು, ನಿಮ್ಮಿಬ್ರು ಲೀಲಕ್ಕ, ನಾನು ಹೇಳ್ತೀನಿ ಬಿಡಿ. ಇಬ್ರು ಆಸೆ, ಇಬ್ರು ಅಭಿರುಚಿ, ಇಬ್ರು ಸುಖ ದುಃಖ ಇವೆಲ್ಲದೂ ಸೇರ್ಬೇಕು. ಅದಕ್ಕೇನೆ ಮದುವೆ ಆಗುವಾಗ ಪುರೋಹಿತರು ಹೇಳೋದು ಧರ್ಮೇಚ ಅರ್ಥೇಚ ಮೋಕ್ಷೇಚ ಕಾಮೇಚ ನಾತೀಚರಾಮಿ ಅಂತ. ಧರ್ಮೇಚ ಅಂದ್ರೆ ಕರ್ತವ್ಯ ಜವಾಬ್ದಾರಿಗಳ ಸಹಿತ, ಅರ್ಥೇಚ ಅಂದ್ರೆ ಸಿರಿ ಸಂಪತ್ತಿನ ಸಹಿತ, ಕಾಮೇಚ ಅಂದ್ರೆ ಬೈಕೆಗಳು, ಮೋಕ್ಷೇಚ ಅಂದ್ರೆ ಸ್ವಾತಂತ್ರ್ಯ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಜವಾಬ್ದಾರಿಲಿ, ದುಡಿಯೋದ್ರಲ್ಲಿ, ಆಸೆ ಪಡೋದ್ರಲ್ಲಿ ನಿನ್ನ ಒಪ್ಪಿಗೆ ಇಲ್ಲದೆ ನಾನು ಯಾವ ಹೆಜ್ಜೆನೂ ಇಡಲ್ಲ ಅಂತ. ನಿನಗೆ ನಂಬಿಕಸ್ಥನಾಗಿ ನಾನಿರ್ತೀನಿ, ನನಗೆ ನೀನಿರ್ಬೇಕು, ಎಲ್ಲದರಲ್ಲೂ ನಮ್ಮಿಬ್ರು ಪಾಲಿರ್ಬೇಕು ಅಂತ ಹೇಳೋದು. ಯುವಿ ಏನೆಲ್ಲ ತಿಳ್ಕೊಂಬಿಟ್ಟಿದ್ಯಾ ರತ್ನ. ನನಗೆ ಇವೆಲ್ಲ ಇವತ್ತೇ ಗೊತ್ತಾಗಿದ್ದು. ಟೀಚರ್ ನಿಮ್ ಕ್ಲಾಸ್ ಮುಗ್ದಿದ್ರೆ ನಮ್ ಸ್ಟೂಡೆಂಟ್ ನ ರೂಮಿಗೆ ಕಳಿಸ್ಬೋದಾ? ಸರಿ ಹೋಗೋಣವಾ?
ತಗೊಳವ ತಗೊಳವ ತಗ ಬಾತ್ಗೆ ಎಲ್ಲರೂ ಇದನ್ನ ನಿಜವಾದ ಮದುವೆ ಅಂತ ಅನ್ಕೊಂಡು ಏನೇನು ಮಾಡಿಸ್ತವ್ರೆ ಬೆಳಿಗ್ಗೆಯಿಂದ. ಎಲ್ಲಾರನ್ನೂ ತಡ್ಕೋಬಹುದು, ಆದ್ರೆ ಈ ಶಾಸ್ತ್ರ ಬೇಕಿತ್ತಾ? ನಾನು ಇವ್ರಿಗೆ ಹೆಂಗೆ ಹೇಳಿ? ಬಾರು ನನಗೆ ಏನಂತ ತಿಳ್ಕೊಳಕಿಲ್ಲ. ಮಕ್ಕಳವ ಹೇಳಂಗಿಲ್ಲ ಬಿಡಂಗಿಲ್ಲ, ಹಂಗೈತೆ ನನ್ನ ಜೀವನ. ಮೊದಲು ಪಾರು ತಾವು ಮಾತಾಡ್ಬೇಕು. ಬಾರು ನೀ ಬಂದ. ಹಾ ಇನ್ಯಾರು ಬರ್ಬೇಕಪ್ಪ ಕೋಣೆಗೆ? ಅದೇನ್ ನಾಟಕ ಮಾಡ್ತಾವ್ ನೋಡ್ರೆ ನಿಮ್ಮ ಅಣ್ಣ. ನಾಚಿಕೆ ಮುಚ್ಚಿಡಕ್ಕೆ ನಾಟಕ ಅಲ್ವೇನಣ್ಣ? ಇಲ್ಲ ಕಣ್ರವ. ಯಾಕಪ್ಪ ಗಾಬರಿ ಆಗ್ತೀಯಾ? ಇದೊಂಥರ ದೇವ್ರು ಕೊಟ್ಟಿರೋ ಪರೀಕ್ಷೆ. ಆ ದೇವ್ರು ನಿಮ್ಮಿಬ್ರಿಗೂ ಒಳ್ಳೇದ್ ಮಾಡ್ಲಿ. ನಮ್ಗೆಲ್ಲ ಇನ್ನೇನಿಲ್ಲ ಕೆಲ್ಸ, ಬನ್ರಿ ಹೋಗೋಣ. ಇಲ್ಲ, ನಾನು ಇವತ್ತು ಅಣ್ಣನ ಜೊತೆನೆ ಮಲ್ಕೋಬೇಕು. ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ಇದೆಲ್ಲ ಮಾಡಿದ್ದು. ನನಗೆ ಈ ಮದುವೆ ಗಿದುವೆಲಿ ಇಂಟ್ರೆಸ್ಟ್ ಇಲ್ಲ, ಇದು ನನಗೆ ಬರಲ್ಲ ಅಂತ ನಾಟಕ ಮಾಡ್ತಾ ಇದ್ದೆ. ನಿನಗೆ ಮದುವೆ ಮಾಡಿಸಿದ್ದು ಮಾವನೇ ಇರಬಹುದು, ಆದ್ರೆ ಈ ಪ್ರಸ್ತುತ ರೂಮನ್ನ ಅಲಂಕಾರ ಮಾಡಿದ್ದು ನಾವು. ಇದು ನಮ್ ಟೈಮ್, ನಮ್ ಗೇಮ್. ನಾವ್ ಏನ್ ಬೇಕಾದ್ರೆ ಹೇಳ್ತೀವಿ, ಹೇಗೆ ಬೇಕಾದ್ರೂ ಹೇಳ್ತೀವಿ. ಈ ನಾಟಕ ಎಲ್ಲ ಮಾಡದ್ ಬಿಟ್ಟು ಅತ್ತಿಗೆ ಜೊತೆ ನೆಮ್ಮದಿಯಾಗಿರೋ. ಹೆಂಗೆ ಜೋಕು? ಹಾಲಂತ ಮನ್ಸವ್ರು ನೀನು. ನಿನ್ನ ಹತ್ರ ಎಲ್ಲ ಹೇಳ್ಕೋಬೋದು. ನನ್ನ ಮನೆ ಜನ ಅಂತೂ ನನ್ನ ನಂಬಲಿಲ್ಲ. ನೀನಾದರೂ ನನ್ನ ಜೊತೆ ನಿಲ್ತೀಯ ಅಂತ ಅಂದ್ಕೊಂಡು ಕಣ್ಣು ಮುಚ್ಕೊಂಡು ನಿನ್ನ ನಂಬಿದ್ದಕ್ಕೆ ನಾನು ಸಿದ್ಧಾರ್ಥನ ಪ್ರೀತಿಸ್ತಿದ್ದೀನಿ ಅಂತ ಗೊತ್ತಿತ್ತು. ನಾನು ಕುತ್ತಿಗೆ ತಾಳಿ ಕಟ್ಟಿ ನನ್ನ ನಂಬಿಕೆನ ಇದೇ ಥರ ಎಲ್ಲರ ಮುಂದೆ ಚೆಲ್ಬಿಟ್ಟಿಲ್ಲ ಮಾವ. ಬಾರು, ನಾನು ಮಾಡಿದ್ದು ನಾನೇನು ತಪ್ಪು ಮಾಡಿದ್ದೆ ಮಾವ? ನಿನ್ನ ನಂಬಿದ್ದೆ ದೊಡ್ಡ ತಪ್ಪಾಗೋಯ್ತಾ? ಆ ತಪ್ಪಿಗೆ ಈ ಶಿಕ್ಷೆ ಕೊಟ್ಬಿಟ್ಟಿಲ್ಲ ಮಾವ. ಚಿಗುರ್ಬೇಕಾಗಿದ್ದು ನನ್ನ ಕನಸನ್ನೇ ಚೂಡ್ಬಿಟ್ಟಲ್ಲ ಮಾವ. ನನ್ನ ಜೀವನನೇ ಕೊನೆ ಆಗೋಯ್ತು. ಅಯ್ಯೋ ಇಲ್ಲ ಬಾರು, ನನ್ನ ಮಾತೋಸಿ ಕೇಳು ಬಾರು. ನನ್ನ ಸಿದ್ಧಾರ್ಥ ನನ್ನ ಸುತ್ತು ಅಂತ ಗೊತ್ತಿದ್ರು ನನಗೆ ತಾಳಿ ಕಟ್ಟಿದ್ಯಾ ಅಂದರೆ ನಿನ್ನ ಮನಸ್ಸಲ್ಲಿ ಬೇರೆನೇ ಉದ್ದೇಶ ಇಷ್ಟು ಅನ್ಸುತ್ತಲ್ವಾ? ಬಾರು,
ನನ್ನ ಮಾತು ಕೇಳು ಪಾರು. ಮಾತಾಡ್ಬೇಡ ಮಾವ ನೀನು. ಇವತ್ತು ನಾನು ಮಾತಾಡ್ತೀನಿ, ನೀನು ಕೇಳಿಸ್ಕೊ. ತಾಳಿ ಕಟ್ಟಿದ ತಕ್ಷಣ ನಾನು ನಿನ್ನ ಹೆಂಡತಿ ಆಗ್ತೀನಿ ಅಂತ ಅನ್ಕೊಂಡಿದ್ರೆ ಅದು ನೀನು ಹುಟ್ಟಾಳ್ತಾನ. ನಾನು ಯಾವತ್ತಿದ್ರೂ ಸಿದ್ಧಾರ್ಥಕ್ಕೆ ಸೇರಿದವಳು. ಸಿದ್ಧಾರ್ಥ ಅಲ್ಲದೆ ಬೇರೆ ಯಾರಿಗೂ ನನ್ನ ಜೀವನದಲ್ಲಿ ಅವಕಾಶ ಇಲ್ಲ. ಇದನ್ನ ಮಾತಾಡಿ ನೆನ್ಪಿಟ್ಕೊ ಮಾವ. ಪಾರು, ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ. ಅಲ್ಲ ಮಾವ, ನನಗೆ ಗೊತ್ತಲ್ಲದೆ ಒಂದು ಪ್ರಶ್ನೆ ಕೇಳ್ತೀನಿ, ನೇರವಾಗಿ ಉತ್ತರ ಕೊಡು. ಒಂದು ಹೆಣ್ಣಿಗೆ ಏನು ಮಾಡೋಕ್ಕಾಗ್ತಿರೋ ಪರಿಸ್ಥಿತಿಲಿ ಇದ್ದಾಗ, ಅವಳ ಕೈಲಿ ಏನೂ ಆಗ್ತಿಲ್ಲ ಅನ್ನೋ ಸ್ಥಿತಿಲಿ ನಾನಿದ್ದಾಗ, ಅವಳು ಬದುಕಿದ್ದು ಜೀವಂತ ಹೆಣ್ಣಾಗಿದ್ದಾಳೆ ಅಂತ ಗೊತ್ತಿದ ಮೇಲೂ ಅದು ಹೆಣ್ಮಾವ ತಾಳಿ ಕಟ್ಟೋದಕ್ಕಾಗತ್ತೆ? ನಿನಗಾಗತ್ತೆ ಬಿಡು, ಆಗತ್ತೆ. ಯಾಕೆ ಹೇಳು? ನೀನು ಅದನ್ನ ಮಾಡಿ ತೋರಿಸಿದ್ಯಲ್ಲ. ಮಾತೆತ್ತಿದ್ರೆ ನನ್ನ ತಂಗಿನ ಮದುವೆ ಆದ್ಮೇಲೆ ನನ್ನ ಮದುವೆ ಆಗಬೇಕು ಅಂತಿದ್ಯಲ್ಲ, ಇವಾಗ ಅವಕಾಶ ಸಿಕ್ತು ಅಂತ ಸರಿಯಾಗಿ ಉಪಯೋಗಿಸ್ಕೊಂಡ್ಬಿಟ್ಟೆ ಅಲ್ಲ. ನೀನಂತವ್ರಿಗೆ ಸಮಯ ಸಾಧಕ ಅಂತ ಕರೆಯೋದು. ನನ್ನ ಕನಸನ್ನ, ನನ್ನ ಗುರಿನ, ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿನ ಹಾಳು ಮಾಡಿಬಿಟ್ಟೆ ಅಲ್ಲ. ಇವಾಗ ನನ್ನ ಸಿಟ್ಟು ಸಿಕ್ಕಿದ್ರೆ ಅವನಿಗೆ ನಾನು ಹೇಗೆ ಮುಖ ತೋರಿಸ್ಲಿ? ಅವನ್ನ ಹೇಗೆ ಫೇಸ್ ಮಾಡಲಿ? ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ನಿನ್ನ ಜೊತೆ ಬದುಕೋದಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅಪ್ಪಯ್ಯ, ನೀನು ಹಿಂಗಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗಕ್ಕಿಲ್ಲ ಅಪ್ಪಯ್ಯ. ರೋಮ ತಾಕಿಸ್ತವ್ರ ತಲೆನೇ ಕಡಿಬೇಕು ಅನಿಸ್ತದೆ. ಅಂಥದ್ರಲ್ಲಿ ರಾಜ್ ನಂಗಿದ್ದಿದ್ದು ನಿನ್ನ ಹಿಂಗೆ ನಿಂತ್ಕೊಂಡು ನೊಂದ್ಕೊಂಡ್ ಮಾಡ್ಬಿಟ್ಲಲ್ಲ ಅಪ್ಪಯ್ಯ. ಬಿಡೋಕ್ಕಿಲ್ಲ ಅಪ್ಪಯ್ಯ, ಇವಳಂತೂ ನಾನು ಬಿಡೋಕ್ಕಿಲ್ಲ. ಪರಶು, ಕಜ್ಜಿ ಹೋದರೂ ಕರ್ತಾ ಹೋಗೋದಿಲ್ಲ. ಇವಳು ನಮ್ಮ ಪಾಲಿಗೆ ಸತ್ತಿದ್ರು ಅವಳು ಮಾಡಿರೋ ಕೆಲಸದ ಕಾವು ಇನ್ನೂ ಸ್ವಲ್ಪ ದಿವಸ ಈ ಮನೇಲಿರುತ್ತೆ. ತಡ್ಕೋಬೇಕು ಕಣವ, ತಡ್ಕೋಬೇಕು ಅಷ್ಟೇ. ಅಲ್ಲ ಕಣಪ್ಪಯ್ಯ, ಇವಾಗಿಲ್ಲಿ ಯೋಚನೆ ಮಾಡೋ ಬದಲು ಮದುವೆ ಚಿತ್ತದಾಗೆ ನನ್ನ ಮಗನ ಕಡ್ದಾಕಿದ್ರೆ ಸೋಮೇಗೌಡನ ಕೈಯೋ ಕಾಲೋ ಹಿಡಿದು ಮದುವೆಗೆ ನಾನು ಒಪ್ತಿರ್ಲಿಲ್ವೇ? ನಮ್ಮ ಕೆಟ್ಟಗಳಿಗೆ ಅವಳು ಕಾಲು ಕಿತ್ತು ಓಡಿ ಹೋದ್ಲು. ಊರು ಜನರ ಮುಂದೆ ನಾವು ತಲೆ ತಗ್ಸೋ ಪರಿಸ್ಥಿತಿ ಇತ್ತು. ನಾವು ಅವಳು ಮದುವೆ ಮಾಡಿಸಿರ್ಲಿಲ್ಲ ಅಂದಿದ್ರೆ ಊರು ದೊರೆ ವೀರಭದ್ರಯ್ಯನ ಮಗಳು ಓಡಿ ಹೋದ್ಲು ಅನ್ನೋ ಪಟ್ಟ ಅವಳು ಸಾಯೋವರೆಗೂ, ನಾನು ಸಾಯೋವರೆಗೂ, ನಮ್ಮ ವಂಶದ ಕುಡಿ ಕೊನೆವರೆಗೂ ಉಳಿತಿತ್ತು. ಹಂಗಂತ ಮದುವೆ ಮಾಡಿಸ್ಬಿಟ್ರೆ ಎಲ್ಲ ಸಮಸ್ಯೆನೂ ಬಗೆಹರಿತದಾ? ಬೇರೆ ಕಡೆ ಮೂರು ಬಿಟ್ಟವರು ಊರು ದೊಡ್ಡವರು. ಆದರೆ ಮಾರಿಗುಡಿನಲ್ಲಿ ಮಾನ ಮರ್ಯಾದೆ ನಾಚಿಕೆ ಮೂರನ್ನು ಬಿಟ್ಟು ಕೊಡದೆ ದೊಡ್ಡವನಾಗಿರೋನು ನಾನು. ಊರಿಗೂ ದೊರೆ ಅಂತ ಅನ್ನಿಸ್ಕೊಂಡಿರೋನು. ಊರು ನಾಯಿಗಳು ಬೊಗಳೋವಾಗ ಅವಳು ಮದುವೆ ಮಾಡೋದು ಒಂದೇ ಆ ನಾಯಿಗಳ ಬಾಯಿ ಮುಚ್ಚೋದಕ್ಕೆ ಇದ್ದಂಥ ಪರಿಹಾರ. ಅಪ್ಪಯ್ಯ, ಒಳಗಡೆ ಇರೋ ಕೋಪ ಕೂದಿತೈತೆ. ಈ ಹಾಳಾದ ಊರ್ ಜನಗಳು ನನ್ನೇ ಸುಮ್ಮನಿಸ್ಬಿಟ್ರು. ಇಲ್ಲ ಅಂದಿದ್ರೆ ರಕ್ತ ರಕ್ತ ಸುರಿಸಿ
ಅವಳನ್ನ ಸೋಮೇಗೌಡನ ಜೊತೆ ಮದುವೆ ಮಾಡ್ತಿದ್ದೆ. ಆನೆಗೆ ಮದ ಬಂದಾಗ ಪಳಗ್ಸೋದಕ್ಕೆ ಹೋಗಬಾರ್ದು ಪರ್ಷಿ. ಮುಡಿಯಿಂದ ಅಡಿಗೆ ಬರೋವರೆಗೂ ಕಾಯಬೇಕು. ಅಪ್ಪಯ್ಯ ಹಂಗಲ್ಲ ಅಪ್ಪಯ್ಯ, ನನ್ನ ಮಾತು ಬೇರೆನೇ ಅದೇ. ಶೋ ಬರಗಾಲದಲ್ಲಿ ಅಧಿಕ ಮಾಸ ಅಂತೆ. ಈ ಮಾತನ್ನು ನೀನು ಅರ್ಥ ಮಾಡಿಕೊಂಡ್ರೆ ಸಾಕು, ಎಲ್ಲವೂ ಅರ್ಥವಾಗುತ್ತೆ. ಈ ಮನೆಯಲ್ಲಿ ಹುಟ್ಟಿದವಳು ನಿನ್ನ ತಂಗಿ ನಮ್ಮ ಪಾಲಿಗೆ ಯಾವತ್ತೂ ಸತ್ಲು, ಮಣ್ಣು ಮಾಡಿಲ್ಲ ಅಷ್ಟೆ. ಇದನ್ನ ಮೀರಿ ಇನ್ನೇನು ಹೇಳೋದಕ್ಕಾಗಲ್ಲ ಮಾವ, ಏನು ಉಳ್ದಿಲ್ಲ. ಆದ್ರೆ ನಂಗೆ ಹೇಳೋದೈತೆ. ನೀನ್ ಮಾತಾಡ್ದಲ್ಲ, ನಂಗೆ ಹಂಗೆ ಮಾತಾಡಕ್ ಬರಕ್ಕಿಲ್ಲ. ಅಷ್ಟೊಂದು ವಿದ್ಯಾವಂತ ನಾನು ಅಲ್ವಲ್ಲ. ಆದ್ರೆ ಚಿಕ್ಕ ವಯಸ್ಸಿಂದ ನನಗೆ ಗೊತ್ತಿರೋದು ಒಂದೇ, ನನ್ನ ತಂಗಿರ್ಗೋಸ್ಕರ ದುಡಿಯೋದು, ಅವ್ರನ್ನ ಸಂತಾಕ್ ನೋಡ್ಕೊಳ್ಳೋದು. ಇದ್ರ ಮಧ್ಯೆಯಲ್ಲಿ ಅವಕಾಶ ಸಿಕ್ಕಾಗ ಉಪಯೋಗಿಸ್ಕೊಳ್ಳೋ ಬುದ್ಧಿನೇ ನನಗೆ ಬರದೇ ಹೋಯ್ತು. ಬರು, ನಾನು ಆಟೊಂದು ಬುದ್ಧಿವಂತ ಅಲ್ಲ. ಆದ್ರೆ ಯಾರಾನ ಕಷ್ಟ ಅಂತ ಬಂದ್ರೆ ಚಿಕ್ಕ ವಯಸ್ಸಲ್ಲಿ ನಾನು ಪಟ್ಟಿರೋ ಕಷ್ಟ ಎಲ್ಲ ನನ್ಗೆ ನೆನಪಾಯ್ತದೆ. ಅವ್ರಿಗೆ ಸಹಾಯ ಮಾಡೋಣ ಅನ್ಸುತ್ತೆ, ಅವ್ರ ಜೊತೆಗೆ ನಿಲ್ಲೋಣ ಅನ್ಸುತ್ತೆ. ನಿಂತ್ಬಿಡ್ತೀನಿ ಆಟಯ. ಅದು ಬಿಟ್ರೆ ನನ್ನ ಜೀವನದಲ್ಲಿ ಬೇರೆ ಏನೂ ಇಲ್ಲ ಪಾರು, ಬೇರೆ ಏನೂ ಇಲ್ಲ. ನಿನ್ ಜಾಗದಲ್ಲಿ ಯಾರೇ ಇದ್ರು ಹಿಂಗೆ ಮಾತಾಡಿರೋ, ನಿಂದೇನು ತೆಪ್ಪಿಲ್ಲ. ಯಾಕಂದ್ರೆ ನಿನ್ ಮಾತಲ್ಲಿ ನ್ಯಾಯ ಐತೆ. ಆದ್ರೆ ಒಬ್ರಿಗೆ ಅನ್ಯಾಯ ಮಾಡಿ ಪಡ್ಕೊಳ್ಳೋ ಬುದ್ಧಿ ನಂಗಿದ್ದಿದ್ರೆ ನನ್ನ 4 ಜನ ತಂಗಿರ್ನ ನಾನು ಇಷ್ಟೊಂದು ಬೆಳೆಸಕ್ ಆಗ್ತಿರ್ಲಿಲ್ಲ ಪಾರು. ಈ ಊರಲ್ಲಿ ನಮ್ದು ಅಂತ ಒಂದು ನೆಲೆ ಕಾಣಕ್ಕಾಯ್ತಿರ್ಲಿಲ್ಲ ಪಾರು. ಯಾಕಂದ್ರೆ ಇದು ಕಲಿಗಾಲ ಪಾರು, ಕಲಿಗಾಲ. ನಾವೇನೇ ತೆಪ್ಪು ಮಾಡಿದ್ರು ಇಲ್ಲೇ ಸ್ವರ್ಗ, ಇಲ್ಲೇ ನರಕ. ಆ ಮಕ್ಕಳವ ಎಲ್ಲ ತೆಪ್ಪಗು ಲೆಕ್ಕ ಇಲ್ಲೇ ಚುತ್ತ ಮಾಡ್ಬಿಡ್ತಾಳೆ. ಆ ದೇವಿನೇ ನಂಬ್ಕೊಂಡು ಬದುಕ್ತಿರೋ ನಾನು ನಿನಗೆ ಅನ್ಯಾಯ ಮಾಡ್ತೀನ? ಇಲ್ಲ ಬಾರು, ಇಲ್ಲ. ನಾನೇ ತಾಳಿ ಕಟ್ಟದೆ ಹೋಗಿದ್ದಿದ್ರೆ ಒಂದೇ ಒಂದು ಕ್ಷಣ ಯೋಚನೆ ಮಾಡಬಾರು, ಅವನಿನ್ನ ಆ ಸೋಮೆಗೌಡನ್ ಕೊಟ್ಟು ಮದುವೆ ಮಾಡಿಸ್ತಿದ್ರು. ಇಲ್ಲ, ಅವನ್ನೇ ಹೋಲು ಅಂತ ಇನ್ನೊಂದು ಗಂಡಿಗೆ ಮದುವೆ ಮಾಡಿಸ್ತಿದ್ರು. ಅತ್ತ ದರಿ ಇತ್ತ ಪುಲಿ ಅನ್ನಂಗಿತ್ತು ಆ ಪರಿಸ್ಥಿತಿ. ಆ ಕ್ಷಣಕ್ಕೆ ನಿನ್ನ ಕಾಪಾಡೋದಷ್ಟೇ ನನ್ನ ತಲೆಯಲ್ಲಿದ್ದಿದ್ದು. ಅದಕ್ಕೆ ನಿನಗೆ ತಾಳಿ ಕಟ್ಬಿಟ್ಟು ಮನೆ ಕರ್ಕೊ ಬಂದ್ಬಿಟ್ಟು. ಇಲ್ಲದೆ ಹೋಗಿದ್ರೆ ಆಯ್ತು, ನೀನ್ ನನ್ನ ಸೇವ್ ಮಾಡೋದಕ್ಕೋಸ್ಕರನೇ ಈ ತಾಳಿ ಕಟ್ತೆ ಅಂತ ಒಪ್ಕೋತೇನೆ. ಆದ್ರೆ ಸಿದ್ಧಾರ್ಥ ಬಿಟ್ಟು ಯಾರೇ ಈ ತಾಳಿ ಕಟ್ಟಿದ್ರು ನನಗಿಷ್ಟ ಇದ್ದಾರೋ ಮದ್ವೆನೆ. ನೋಡು ಮಾವ, ನನಗೆ ನಿನ್ನ ಜೊತೆ ಬದುಕೋದಿಕ್ಕಂತೂ ಸಾಧ್ಯನೇ ಇಲ್ಲ. ನನ್ನ ಜೀವನ ನಾನು ನೋಡ್ಕೊಂಡು ನನ್ನ ಸಿದ್ಧಾರ್ಥ ನಾನೇ ಹುಡ್ಕೊಂಡು ಹೋಗ್ತೀನಿ. ಇನ್ಮೇಲೆ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಈ ತಾಳಿನೂ ನನಗೆ ಬೇಕಿಲ್ಲ. ಬೇಡ ಪಾರು, 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 ಪಾರು. ಬೇಡ ಪಾರು, ತಾಳಿ ತೆಗಿಬೇಡ. ನಿಮ್ಮನೆ ಬಿಟ್ಟು ಹೋಗ್ಬೇಡ ಪಾರು, ದಮ್ಮಯ್ಯ ಅಂತೀನಿ. ಪಾರು, ನಮ್ಮ ಅವ್ವ ಮಾಡಿರೋ ಕೆಲಸಕ್ಕೆ ಈಗಲೂ ಓಡೋಗಿರೋ ಮಕ್ಕಳು ಅಂತ ಕಳಂಕ ಹೊತ್ಕೊಂಡು ಬದುಕ್ತಾ ಇದ್ದೀವಿ. ಈಗ ಊರಿನ ಲೆಕ್ಕಕ್ಕೆ ನೀನು ಈ ಮನೆ ಸೊಸೆ, ನೀನು ಹೊಂಟೋಗ್ಬಿಟ್ರೆ ಹಾಗಾದ್ರೆ ನಿನ್ ಸ್ವಾರ್ಥಕ್ಕೆ ನನ್ನ ಜೀವನ ಬಲಿ ತಗೋತಿದ್ಯಾ? ಅಯ್ಯೋ ಅಯ್ಯೋ, ಇಲ್ಲ ಪಾರು, ಇಲ್ಲ ಪಾರು. ನೀನು ಹೊಂಟೋಗ್ಬಿಟ್ರೆ ಈ ಮನೆ ಹೆಣ್ಮಕ್ಳೆಲ್ಲ ಮದುವೆ ಆದ್ಮೇಲೆ ಓಡೋಯ್ತಾರೆ ಅಂತ ಮತ್ತೊಂದು ಕಳಂಕ ಬಂದ್ಬಿಡುತ್ತೆ.
ಆಮೇಲೆ ನನ್ನ ತಂಗಿರ ಬದುಕು ಏನಾಯ್ತದೆ? ಒಂದಲ್ಲ ಎರಡಲ್ಲ, ನನಗೆ 4 ಜನ ತಂಗಿಯರವ್ರೆ ಬರು. ಆಮೇಲೆ ಅವ್ರ ಮದುವೆ ಆಗಕ್ಕೆ ಯಾವ ಗಂಟೆ ಮುಂದೆ ಬರ್ತಾನೆ ಹೇಳು? ಅದಕ್ಕೋಸ್ಕರ ಕೇಳ್ಕೊತೀನಿ ಬರು, ಅದಕ್ಕೋಸ್ಕರ ಕೇಳ್ಕೊತೀನಿ. ನೀನ್ ಸಿದ್ಧಾರ್ಥನ ಪ್ರೀತಿಸಿದ್ಯಾ ಅಂತ 4 ಜನರ ಮುಂದೆ ಹೇಳಕ್ಕಾಗ್ದೆ ನಾನ್ ತಾಳಿ ಕಟ್ಟಿ ಮಾಡಿರೋ ತಪ್ಪಿಗೆ ತಂಗಿ ಬಲಿ ಆಗ್ಬಾರ್ದು ಬರು. ಬಾರು, ಅದೇನಾದ್ರೂ ಆಗ್ಲಿ ಸಿದ್ಧಾರ್ಥನ ನಾನು ಹುಡುಕ್ತಾ ಇರ್ತೀನಿ, ನಿಮ್ಮಿಬ್ಬರನ್ನ ನಾನು ಒಂದ್ ಮಾಡ್ತೀನಿ. ನಂಬು ಬಾರು, ನಂಬು ಬಾರು, ನಂಬು.